ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಅಶ್ವಿನಿ ದೇವಾಡಿಗ. ಬೆಂಗಳೂರಲ್ಲಿ ಹೆಲ್ಮೆಟ್ ಹಾಕದೆ ಯುವಕ ಬೈಕ್ ರೈಡ್ ಮಾಡಿದ್ದಾನೆ. ಕೇವಲ ಹೆಲ್ಮೆಟ್ ಹಾಕದೆ ಬೈಕ್ ರೈಡ್ ಮಾಡಿರೋದು ಮಾತ್ರ ಅಲ್ಲ, ಉಳ್ಳಾಲ ರೋಡ್ನಲ್ಲಿ ಈ ಪೊಲೀಸರೊಂದಿಗೆ ಕಿರಿಕ್ ಕೂಡ ಮಾಡ್ಕೊಂಡಿದ್ದಾರೆ. ಒಂದು ಹೆಲ್ಮೆಟ್ ಹಾಕಿಲ್ಲ, ಮತ್ತೊಂದು ಪೊಲೀಸರ ಜೊತೆನೆ ಕಿರಿಕ್. ನಾನು ಹೆಲ್ಮೆಟ್ ಹಾಕಲ್ಲ, ನೀವ್ಯಾರು ಕೇಳೋಕೆ ಅಂತ ಪ್ರಶ್ನೆ ಮಾಡಿದ್ದಾನೆ. ಪೊಲೀಸರಿಗೆ ಯುವಕ ನವೀನ್ ಗೌಡ ನಿಂದಿಸಿದ್ದಾನೆ ಅನ್ನುವಂತ ಮಾಹಿತಿ ಈಗ ಲಭ್ಯ ಆಗ್ತಾ ಇದೆ. ಯಶವಂತಪುರ ಜೆಡಿಎಸ್ ಘಟಕದ ಅಧ್ಯಕ್ಷನ ಮೇಲೆ ಈಗ ಎಫ್ಐಆರ್ ದಾಖಲಾಗಿದೆ. ನವೀನ್ ಗೌಡ ಈತನನ್ನ ಈಗ ಜ್ಞಾನಭಾರತಿ ಪೊಲೀಸರು ಬಂಧಿಸಿದ್ದಾರೆ. ಪೊಲೀಸರ ಕರ್ತವ್ಯಕ್ಕೆ ಕೆಲಸಕ್ಕೆ ಅಡ್ಡಿಪಡಿಸಿರುವಂತಹ ಹಿನ್ನೆಲೆಯಲ್ಲಿ ಕೇಸ್ ದಾಖಲಾಗಿದೆ, ಎಫ್ಐಆರ್ ದಾಖಲಾಗಿದೆ. ಅದರ ಜೊತೆಯಲ್ಲಿ ಅಧಿಕಾರಿಗೆ ನಿಂದಿಸಿದ್ದಾನೆ. ಆಡಿಯಲ್ಲಿ ಕೇಸ್ ದಾಖಲಾಗಿದೆ. ಜೊತೆಯಲ್ಲಿ ಈತನನ್ನ ಅರೆಸ್ಟ್ ಕೂಡ ಮಾಡಿದ್ದಾರೆ. ಜಡ್ಜ್ ಮುಂದೆ ಹಾಜರುಪಡಿಸೋದಕ್ಕೆ ಈಗ ಪೊಲೀಸರು ಆತನನ್ನ ಕರೆದೊಯ್ದಿದ್ದಾರೆ. ನೋಡಿ, ಒಂದು ಹೆಲ್ಮೆಟ್ ಹಾಕಿಲ್ಲ, ಮತ್ತೊಂದು ಕಡೆಯಲ್ಲಿ ಪೊಲೀಸರಿಗೆ ನಿಂದಿಸಿರೋದು. ಹೆಲ್ಮೆಟ್ ಹಾಕಲ್ಲ, ಏನಿವಾಗ ಏನ್ ಮಾಡ್ಕೋತೀರ ಅನ್ನುವಂತ ನಿಟ್ಟಿನಲ್ಲಿ ಆವಾಜ್ ಹಾಕಿರೋದು ಗಮನಿಸ್ತಾ ಇದೀವಲ್ಲ ವಿಜುವಲ್ಸ್ ಅಲ್ಲಿ. ಆತನೇ ಯಾಕಪ್ಪ ಈ ತರ ಮಾತಾಡ್ತಾ ಇದ್ದೀರಾ? ಯಾಕೆ ಈ ತರ ಮಾತಾಡ್ತಾ ಇದ್ದೀರಾ? ಬಿಡಿ ಬಿಡಿ, ಈ ಕಡೆ ಬನ್ನಿ ಸರ್. ಇಳಿರಿ, ಕೆಳಗಡೆ ಇಳಿರಿ. ಯಾಕೆ ಹೆಲ್ಮೆಟ್ ಇಲ್ಲದೆ ಬಂದಿದ್ದೀರಾ? ಫೈನ್ ಕಟ್ಟಿ, ಆಯ್ತು. ಕಟ್ಟಲ್ಲ, ಯಾರನ್ನೇ ಕರ್ಸೇ ಕರ್ಸು. ಅಲ್ಲ, ನೀವು ನಾನು ಮಾತಾಡ್ತಿಲ್ಲ. ಯಾಕೆ ಕಟ್ಟಲ್ಲಪ್ಪ? ಕಟ್ಟಲ್ಲ ರೀ ನಾವು. ಯಾಕೆ? ಏನಕ್ಕೆ ಕಟ್ಟಬೇಕು? ಏನಕ್ಕೆ ರೂಲ್ಸ್ ಏನಿದೆ? ರೂಲ್ಸ್ ತೋರಿಸಿ. ನೀವು ಹೆಲ್ಮೆಟ್ ಹಾಕೊಂಡು ಓಡಾಡಬೇಡ ಅಂತ ಇದೆಯಾ? ಹಿಡಿಬೇಕು ಅಂತ ರೂಲ್ಸ್ ಇದೆ. ನಿಮಗೆ ಪರ್ಮಿಷನ್ ಕೊಟ್ಟಿದ್ದಾರೆ. ಹೌದು. ಲೆಟರ್ ಕೊಟ್ಟು ಸ್ಟೇಷನ್ಗೆ. ಹೌದು. ಇಲ್ಲಿ ಹಿಡಿಬಾರ್ದು ಅಂತ ಇನ್ಸ್ಪೆಕ್ಟರ್ ಹತ್ರ ಮಾತಾಡಿದ್ದೀನಿ. ಮಾಡಿ, ಇವಾಗ ಇನ್ಸ್ಪೆಕ್ಟರ್ ಮಾಡಿ. ಹಂಗಾರೆ ಮಾತಾಡಿದ್ದೀನಿ. ಇವಾಗ ಇನ್ಸ್ಪೆಕ್ಟರ್ ಮಾತಾಡ್ರಿ. ನೀವು ಮಾತಾಡಿ ಫಸ್ಟ್. ಇನ್ಸ್ಪೆಕ್ಟರ್ ಮಾತಾಡ್ರಿ. ವಿಡಿಯೋ ಮಾಡ್ತಿದ್ದೀರಲ್ಲ, ಮಾತಾಡಿ ನೀವು ಫಸ್ಟ್. ನಾನು ಯಾಕೆ ಮಾತಾಡ್ರಿ? ನಾನು ಕಟ್ಟಲ್ಲ ಫೈನ್. ನೋಡ್ರಿ ಯಾವ ತರ ಮಾತಾಡ್ತಾ ಇದ್ದಾರೆ. ಇದ್ದೀರಾ ಅಂತ ನಾನು ಗಾಡಿ ತಿರ್ಸ್ಕೊಂಡ್ ಬಂದಿದ್ದು ಇವಾಗ. ಆಯ್ತು. ಇದ್ದೀರಾ ಅಂತಾನೆ ಬಂದಿದ್ದು. ಆಯ್ತಪ್ಪ, ಆಯ್ತು. ಎಷ್ಟಿದೆ ಫೈನ್? ಎಷ್ಟಿದೆ? ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಅರವಿಂದ್. ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಅರವಿಂದ್, ಒಂದು ಕಡೆಯಲ್ಲಿ ಈತ ಹೆಲ್ಮೆಟ್ ಹಾಕಿಲ್ಲ, ಅದರ ಜೊತೆಯಲ್ಲಿ ಪೊಲೀಸರಿಗೆ ಆವಾಜ್ ಹಾಕಿದ್ದಾನೆ. ಈಗ ಪೊಲೀಸರ ಅತಿಥಿಯಾಗಿದ್ದಾನೆ. ಡೀಟೇಲ್ಸ್ ಏನಿದೆ ಇದ್ರ ಬಗ್ಗೆ? ಎಸ್ ಅಶ್ವಿನಿ, ಈ ಒಂದು ಘಟನೆ ನಡೆದಿರುವಂತದ್ದು ಜ್ಞಾನಭಾರತಿ ಪೊಲೀಸ್ ಠಾಣಾ ವ್ಯಾಪ್ತಿ, ಅದರಲ್ಲೂ ಉಳ್ಳಾಳ ರೋಡ್ ನಲ್ಲಿ. ನಿನ್ನೆ ಇವರು ಒಂದು ಕಂಟ್ರೋಲ್ ರೂಮ್ ನ ಒಂದು ಆದೇಶದಂತೆ ಸಂಚಾರಿ ನಿಯಮವನ್ನ ಯಾರು ಉಲ್ಲಂಘನೆ ಮಾಡ್ತಾರೆ ಅವರಿಗೆ ಫೈನ್ ಹಾಕುವಂತ ಕೆಲಸವನ್ನ ಜ್ಞಾನಭಾರತಿ ಸಂಚಾರಿ ಪೊಲೀಸರು ಮಾಡ್ತಾ ಇರ್ತಾರೆ. ಅಂತ ಸಮಯದಲ್ಲಿ ಬಂದಂತಹ ನವೀನ್ ಗೌಡ ಎಂಬಾತ, ಅಂದ್ರೆ ಆತ ಜೆಡಿಎಸ್ ಘಟಕದ ವಿಧಾನಸಭಾ ಕ್ಷೇತ್ರದ ಆ ಘಟಕದ ಅಧ್ಯಕ್ಷ ಆಗಿರ್ತಾನೆ. ಆತ ಬೇಕು ಅಂತಾನೆ ಅಲ್ಲಿ ಬಂದಿದ್ದೀನಿ ಅನ್ನುವಂತ ಮಾತನ್ನ ಸಂಚಾರಿ ಪೊಲೀಸರಿಗೆ ಹೇಳ್ತಾನೆ. ಉದ್ದಟತನವನ್ನ ಮೆರೆದಿರುವಂತದ್ದು. ಆತ ನಾನು ಹೆಲ್ಮೆಟ್ ಹಾಕೋದಿಲ್ಲ, ಯಾರನ್ನ ಬೇಕಾದ್ರೂ ಕೇಳಿ ಮತ್ತೆ ಅವ್ರನ್ನ ಕರೆಸಿ ಅನ್ನುವಂತ ಮಾತನ್ನ ಹೇಳ್ತಾನೆ. ಜೊತೆಗೆ ಆತ ಪ್ರಶ್ನೆಯನ್ನು ಕೂಡ ಮಾಡ್ತಾನೆ, ಇದನ್ನ ನಿಮ್ಗೆ ಇಲ್ಲಿ ಫೈನ್ ಹಾಕೋದಕ್ಕೆ ಯಾರು ಹೇಳಿದ್ದು ಅನ್ನುವಂತ ಒಂದು ಮಾತನ್ನ ಆಡ್ತಾನೆ. ಜೊತೆಗೆ ಕರ್ತವ್ಯ ನಿರತ ಪೊಲೀಸರಿಗೆ ಆವಾಜ್ ಹಾಕುವಂತ ಕೆಲಸವನ್ನು ಕೂಡ ಮಾಡ್ತಾನೆ. ಅಂದ್ರೆ ನಾನು ಫೈನ್ ಕಟ್ಟೋದಿಲ್ಲ, ಏನು ಮಾಡ್ಕೊಳ್ತೀರಿ ಮಾಡ್ಕೊಳ್ಳಿ ಅನ್ನುವಂತಹ ರೀತಿಯಲ್ಲಿ ಆತ ಪ್ರಶ್ನೆಯನ್ನ ಮಾಡಿರುವಂತದ್ದು. ಜೊತೆಗೆ ನೀವೇನೇ ಮಾಡಿದ್ರು ನಾನು ಫೈನ್ ಕಟ್ಟೋಲ್ಲ ಅನ್ನುವಂತ ಉದ್ದಟತನವನ್ನ ಮೆರೆದಿದ್ದಾನೆ. ಇದು ಆದ ನಂತರ ಎಫ್ಐಆರ್ ಕೂಡ ದಾಖಲಾಗುತ್ತೆ. ಎಫ್ಐಆರ್ ದಾಖಲಾದ್ರೂ ಕೂಡ ಆತನ ಬಂಧನ ಪ್ರಕ್ರಿಯೆ ಏನಿದೆ ಅದು ತಡವಾಗುತ್ತೆ. ಯಾವಾಗ ಈ ಒಂದು ಸುದ್ದಿಯನ್ನ ಬಿತ್ತರ ಮಾಡಲಾಗುತ್ತೆ ರಿಪಬ್ಲಿಕ್ ಕನ್ನಡ, ಅದೇ ತಕ್ಷಣ ಈಗ ಸದ್ಯ ಆತನನ್ನ ಬಂಧನ ಮಾಡಿರುವಂತದ್ದು. ಜ್ಞಾನಭಾರತಿ ಪೊಲೀಸರು ಆತನನ್ನ ಬಂಧಿಸಿ ಕೋರ್ಟ್ಗೂ ಕೂಡ ಇವತ್ತು ಕರೆದೊಯ್ದಿದ್ರು. ಆ ಮೂಲಕ ಆತನಿಗೆ ಒಂದು ನ್ಯಾಯಾಂಗ ಬಂಧನ ಕೂಡ ನೀಡಲಾಗಿದೆ. ಅಶ್ವಿನಿ, ರೈಟ್ ಅರವಿಂದ್, ಥ್ಯಾಂಕ್ ಯು ಡೀಟೇಲ್ಸ್. ಇದ್ದೀರಾ ಅಂತಾನೆ ಬಂದಿದ್ದು. ಆಯ್ತಪ್ಪ, ಆಯ್ತು. ಯಾಕಪ್ಪ ಈ ತರ ಮಾತಾಡ್ತಾ ಇದ್ದೀರಾ? ಯಾಕೆ ಈ ತರ ಮಾತಾಡ್ತಾ ಇದ್ದೀರಾ? ಬಿಡಿ ಬಿಡಿ, ಈ ಕಡೆ ಬನ್ನಿ ಸರ್. ಇಳಿರಿ, ಕೆಳಗಡೆ ಇಳಿರಿ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಅಶ್ವಿನಿ ದೇವಾಡಿಗ. ಬೆಂಗಳೂರಲ್ಲಿ ಹೆಲ್ಮೆಟ್ ಹಾಕದೆ ಯುವಕ ಬೈಕ್ ರೈಡ್ ಮಾಡಿದ್ದಾನೆ. ಕೇವಲ ಹೆಲ್ಮೆಟ್ ಹಾಕದೆ ಬೈಕ್ ರೈಡ್ ಮಾಡಿರೋದು ಮಾತ್ರ ಅಲ್ಲ, ಉಳ್ಳಾಲ ರೋಡ್ನಲ್ಲಿ ಈ ಪೊಲೀಸರೊಂದಿಗೆ ಕಿರಿಕ್ ಕೂಡ ಮಾಡ್ಕೊಂಡಿದ್ದಾನೆ. ಒಂದು ಹೆಲ್ಮೆಟ್ ಹಾಕಿಲ್ಲ, ಮತ್ತೊಂದು ಪೊಲೀಸರ ಜೊತೆನೆ ಕಿರಿಕ್. ನಾನು ಹೆಲ್ಮೆಟ್ ಹಾಕಲ್ಲ, ನೀವ್ಯಾರು ಕೇಳೋಕೆ ಅಂತ ಪ್ರಶ್ನೆ ಮಾಡಿದ್ದಾನೆ. ಪೊಲೀಸರಿಗೆ ಯುವಕ ನವೀನ್ ಗೌಡ ನಿಂದಿಸಿದ್ದಾನೆ ಅನ್ನುವಂತ ಮಾಹಿತಿ ಈಗ ಲಭ್ಯ ಆಗ್ತಾ ಇದೆ. ಯಶವಂತಪುರ
ಜೆಡಿಎಸ್ ಘಟಕದ ಅಧ್ಯಕ್ಷನ ಮೇಲೆ ಈಗ ಎಫ್ಐಆರ್ ದಾಖಲಾಗಿದೆ. ನವೀನ್ ಗೌಡ ಈತನನ್ನ ಈಗ ಜ್ಞಾನಭಾರತಿ ಪೊಲೀಸರು ಬಂಧಿಸಿದ್ದಾರೆ. ಪೊಲೀಸರ ಕರ್ತವ್ಯಕ್ಕೆ ಕೆಲಸಕ್ಕೆ ಅಡ್ಡಿಪಡಿಸಿರುವಂತಹ ಹಿನ್ನೆಲೆಯಲ್ಲಿ ಕೇಸ್ ದಾಖಲಾಗಿದೆ, ಎಫ್ಐಆರ್ ದಾಖಲಾಗಿದೆ. ಅದರ ಜೊತೆಯಲ್ಲಿ ಅಧಿಕಾರಿಗೆ ನಿಂದಿಸಿದ್ದಾನೆ. ಆಡಿಯಲ್ಲಿ ಕೇಸ್ ದಾಖಲಾಗಿದೆ. ಜೊತೆಯಲ್ಲಿ ಈತನನ್ನ ಅರೆಸ್ಟ್ ಕೂಡ ಮಾಡಿದ್ದಾರೆ. ಜಡ್ಜ್ ಮುಂದೆ ಹಾಜರುಪಡಿಸೋದಕ್ಕೆ ಈಗ ಪೊಲೀಸರು ಆತನನ್ನ ಕರೆದೊಯ್ದಿದ್ದಾರೆ. ನೋಡಿ, ಒಂದು ಹೆಲ್ಮೆಟ್ ಹಾಕಿಲ್ಲ, ಮತ್ತೊಂದು ಕಡೆಯಲ್ಲಿ ಪೊಲೀಸರಿಗೆ ನಿಂದಿಸಿರೋದು. ಹೆಲ್ಮೆಟ್ ಹಾಕಲ್ಲ, ಏನಿವಾಗ ಏನ್ ಮಾಡ್ಕೋತೀರಾ ಅನ್ನುವಂತ ನಿಟ್ಟಿನಲ್ಲಿ ಆವಾಜ್ ಹಾಕಿರೋದು ಗಮನಿಸ್ತಾ ಇದೀವಲ್ಲ ವಿಜುವಲ್ಸ್ ಅಲ್ಲಿ. ಆತನೇ ಯಾಕಪ್ಪ ಈ ತರ ಮಾತಾಡ್ತಾ ಇದ್ದೀರಾ? ಯಾಕೆ ಈ ತರ ಮಾತಾಡ್ತಾ ಇದ್ದೀರಾ? ಬಿಡಿ ಬಿಡಿ, ಈ ಕಡೆ ಬನ್ನಿ ಸರ್. ಇಳಿರಿ, ಕೆಳಗಡೆ ಇಳಿರಿ. ಯಾಕೆ ಹೆಲ್ಮೆಟ್ ಇಲ್ಲದೆ ಬಂದಿದ್ದೀರಾ? ಫೈನ್ ಕಟ್ಟಿ ಆಯ್ತು. ಕಟ್ಟಲ್ಲ, ಯಾರನ್ನೇ ಕರ್ಸೇ ಕರ್ಸು. ಕಟ್ಟಲ್ಲ, ಅಲ್ಲ ನೀವು ನಾನು ಮಾತಾಡ್ತಿಲ್ಲ. ಯಾಕೆ ಕಟ್ಟಲ್ಲಪ್ಪ? ಕಟ್ಟಲ್ಲ ರೀ ನಾವು. ಯಾಕೆ? ಏನಕ್ಕೆ ಕಟ್ಟಬೇಕು? ಏನಕ್ಕೆ ರೂಲ್ಸ್ ಏನಿದೆ? ರೂಲ್ಸ್ ತೋರಿಸಿ. ಹೆಲ್ಮೆಟ್ ಹಾಕೊಂಡು ಓಡಾಡಬೇಡ ಅಂತ ಇದೆಯಾ? ಹಿಡಿಬೇಕು ಅಂತ ರೂಲ್ಸ್ ಇದೆಯಾ? ನಿಮಗೆ ಪರ್ಮಿಷನ್ ಕೊಟ್ಟಿದ್ದಾರೆ? ಹೌದು. ಲೆಟರ್ ಕೊಟ್ಟಿದ್ದೀನಿ ಸ್ಟೇಷನ್ಗೆ. ಹೌದು. ಇಲ್ಲಿ ಹಿಡಿಬಾರ್ದು ಅಂತ ಇನ್ಸ್ಪೆಕ್ಟರ್ ಹತ್ರ ಮಾತಾಡಿದ್ದೀನಿ. ಮಾಡಿ, ಇವಾಗ ಇನ್ಸ್ಪೆಕ್ಟರ್ ಮಾಡಿ. ಹಂಗಾರೆ ಮಾತಾಡಿದ್ದೀನಿ. ಇವಾಗ ಇನ್ಸ್ಪೆಕ್ಟರ್ ಮಾತಾಡ್ರಿ. ನೀವು ಮಾತಾಡಿ ಫಸ್ಟ್. ಇನ್ಸ್ಪೆಕ್ಟರ್ ಮಾತಾಡ್ರಿ. ವಿಡಿಯೋ ಮಾತಾಡಿ ನೀವು ಫಸ್ಟ್. ನಾನು ಯಾಕೆ ಮಾತಾಡ್ರಿ? ನಾನು ಕಟ್ಟಲ್ಲ ಫೈನು. ನೋಡ್ರಿ ಯಾವ ತರ ಮಾತಾಡ್ತಾ ಇದ್ದಾರೆ. ಇದ್ದೀರಾ ಅಂದ್ರೆ ನಾನು ಗಾಡಿ ತಿರ್ಸ್ಕೊಂಡ್ ಬಂದಿದ್ದೀನಿ ಇವಾಗ. ಆಯ್ತು ಆಯ್ತು. ಇದ್ದೀರಾ ಅಂತಾನೆ ಬಂದಿದ್ದು. ಆಯ್ತಪ್ಪ, ಆಯ್ತು. ಎಷ್ಟಿದೆ ಫೈನ್? ಎಷ್ಟಿದೆ? ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಅರವಿಂದ್. ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಅರವಿಂದ್, ಒಂದು ಕಡೆಯಲ್ಲಿ ಈತ ಹೆಲ್ಮೆಟ್ ಹಾಕಿಲ್ಲ, ಅದರ ಜೊತೆಯಲ್ಲಿ ಪೊಲೀಸರಿಗೆ ಆವಾಜ್ ಹಾಕಿದ್ದಾನೆ. ಈಗ ಪೊಲೀಸರ ಅತಿಥಿಯಾಗಿದ್ದಾನೆ. ಡೀಟೇಲ್ಸ್ ಏನಿದೆ ಇದ್ರ ಬಗ್ಗೆ? ಎಸ್ ಅಶ್ವಿನಿ, ಈ ಒಂದು ಘಟನೆ ನಡೆದಿರುವಂತದ್ದು ಜ್ಞಾನಭಾರತಿ ಪೊಲೀಸ್ ಠಾಣಾ ವ್ಯಾಪ್ತಿ, ಅದರಲ್ಲಿ ಉಲ್ಲಾಳ ರೋಡ್ನಲ್ಲಿ ನಿನ್ನೆ ಇವರು ಒಂದು ಕಂಟ್ರೋಲ್ ರೂಮ್ ನ ಒಂದು ಆದೇಶದಂತೆ ಸಂಚಾರಿ ನಿಯಮವನ್ನ ಯಾರು ಉಲ್ಲಂಘನೆ ಮಾಡ್ತಾರೆ ಅವ್ರಿಗೆ ಫೈನ್ ಹಾಕುವಂತ ಕೆಲಸವನ್ನ ಜ್ಞಾನಭಾರತಿ ಸಂಚಾರಿ ಪೊಲೀಸರು ಮಾಡ್ತಾ ಇರ್ತಾರೆ. ಅಂತ ಸಮಯದಲ್ಲಿ ಬಂದಂತಹ ನವೀನ್ ಗೌಡ ಎಂಬಾತ, ಅಂದ್ರೆ ಆತ ಜೆಡಿಎಸ್ ಘಟಕದ ವಿಧಾನಸಭಾ ಕ್ಷೇತ್ರದ ಆ ಘಟಕದ ಅಧ್ಯಕ್ಷ ಆಗಿರ್ತಾನೆ. ಆತ ಬೇಕು ಅಂತಾನೆ ಅಲ್ಲಿ ಬಂದಿದ್ದೀನಿ ಅನ್ನುವಂತ ಮಾತನ್ನ ಸಂಚಾರಿ ಪೊಲೀಸರಿಗೆ ಹೇಳ್ತಾನೆ. ಉದ್ದಟತನವನ್ನ ಮೆರೆದಿರುವಂತದ್ದು. ಆತ ನಾನು ಹೆಲ್ಮೆಟ್ ಹಾಕೋದಿಲ್ಲ, ಯಾರನ್ನ ಬೇಕಾದ್ರೂ ಕೇಳಿ ಮತ್ತೆ ಅವ್ರನ್ನ ಕರೆಸಿ ಅನ್ನುವಂತ ಮಾತನ್ನ ಹೇಳ್ತಾನೆ. ಜೊತೆಗೆ ಆತ ಪ್ರಶ್ನೆಯನ್ನು ಕೂಡ ಮಾಡ್ತಾನೆ, ಇದನ್ನ ನಿಮ್ಗೆ ಇಲ್ಲಿ ಫೈನ್ ಹಾಕೋದಕ್ಕೆ ಯಾರು ಹೇಳಿದ್ದು ಅನ್ನುವಂತ ಒಂದು ಮಾತನ್ನ ಆಡ್ತಾನೆ. ಜೊತೆಗೆ ಕರ್ತವ್ಯ ನಿರತ ಪೊಲೀಸರಿಗೆ ಆವಾಜ್ ಹಾಕುವಂತ ಕೆಲಸವನ್ನು ಕೂಡ ಮಾಡ್ತಾನೆ. ಅಂದ್ರೆ ನಾನು ಫೈನ್ ಕಟ್ಟೋದಿಲ್ಲ, ಏನು ಮಾಡ್ಕೊಳ್ತೀರಿ ಮಾಡ್ಕೊಳ್ಳಿ ಅನ್ನುವಂತಹ ರೀತಿಯಲ್ಲಿ ಆತ ಪ್ರಶ್ನೆಯನ್ನ ಮಾಡಿರುವಂತದ್ದು. ಜೊತೆಗೆ ನೀವೇನೇ ಮಾಡಿದ್ರು ನಾನು ಫೈನ್ ಕಟ್ಟೋಲ್ಲ ಅನ್ನುವಂತ ಉದ್ದಟತನವನ್ನ ಮೆರೆದಿದ್ದಾನೆ. ಇದು ಆದ ನಂತರ ಎಫ್ಐಆರ್ ಕೂಡ ದಾಖಲಾಗುತ್ತೆ. ಎಫ್ಐಆರ್ ದಾಖಲಾದ್ರೂ ಕೂಡ ಆತನ ಬಂಧನ ಪ್ರಕ್ರಿಯೆ ಏನಿದೆ ಅದು ತಡವಾಗುತ್ತೆ. ಯಾವಾಗ ಈ ಒಂದು ಸುದ್ದಿಯನ್ನ ಬಿತ್ತರ ಮಾಡಲಾಗುತ್ತೆ ರಿಪಬ್ಲಿಕ್ ಕನ್ನಡ, ಅದೇ ತಕ್ಷಣ ಈಗ ಸದ್ಯ ಆತನನ್ನ ಬಂಧನ ಮಾಡಿರುವಂತದ್ದು. ಜ್ಞಾನಭಾರತಿ ಪೊಲೀಸರು ಆತನನ್ನ ಬಂಧಿಸಿ ಕೋರ್ಟ್ಗೂ ಕೂಡ ಇವತ್ತು ಕರೆದೊಯ್ದಿದ್ರು. ಆ ಮೂಲಕ ಆತನಿಗೆ ಒಂದು ನ್ಯಾಯಾಂಗ ಬಂಧನ ಕೂಡ ನೀಡಲಾಗಿದೆ. ಅಶ್ವಿನಿ, ರೈಟ್ ಅರವಿಂದ್, ಥ್ಯಾಂಕ್ ಯು ಡೀಟೇಲ್ಸ್. ಇದ್ದೀರಾ ಅಂತಾನೆ ಬಂದಿದ್ದು. ಆಯ್ತಪ್ಪ, ಆಯ್ತು. ಯಾಕಪ್ಪ ಈ ತರ ಮಾತಾಡ್ತಾ ಇದ್ದೀರಾ? ಯಾಕೆ ಈ ತರ ಮಾತಾಡ್ತಾ ಇದ್ದೀರಾ? ಮೊದಲು ಯಾಕೆ ಎಲ್ಲ ಗಾಡಿ ಬಿಡಿ ಬಿಡಿ, ಈ ಕಡೆ ಬನ್ನಿ ಸರ್. ಇಳಿರಿ, ಕೆಳಗಡೆ ಇಳಿರಿ.